ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಈ ಫ್ಲಾಗ್ ಬಂದುಬಿಟ್ಟು ಬುಧವಾರ ಬೆಳಗ್ಗೆ ನೋಡ್ಬೋದು. ಇನ್ನೂ ಎಷ್ಟು ಕತ್ಲಿದೆ, 4:45 ಆಗಿತ್ತು ಟೈಮು. ಇಲ್ಲಿ ನಮ್ಮ ಮನೆ ಪಕ್ಕದಲ್ಲಿ ಒಂದು ಕಂಬ ಇದೆ, ಕರೆಂಟ್ ಕಂಬ. ಅದು ಲೈಟ್ ಹೋಗಿತ್ತು, ಆಗಲೇ ಹೋಗ್ಬಿಟ್ಟು ಒಂದು 3-4 ದಿನ ಆಗಿದೆ. ಬಟ್ ಯಾರೂ ಅದನ್ನ ಕಡೆ ಗಮನ ಕೊಟ್ಟಿಲ್ಲ, ಇನ್ನು ಕೊಟ್ಟಿಲ್ಲ, ಬಲ್ಪ್ ಹಾಕ್ಸಿಲ್ಲ. ಊರಲ್ಲಿ ಮೆಂಬರ್ಗಳಿರ್ತಾರಲ್ಲ, ಅವ್ರು ಹಾಕ್ಸ್ಬೇಕಿತ್ತು, ಯಾಕೆ ಹಾಕ್ಸಿಲ್ಲ. ಇಷ್ಟು ದಿನ ಬಿಡ್ತಾ ಇರಲಿಲ್ಲ. ಯಾವಾಗ ಅದು ಬಲ್ಪ್ ಬರ್ನ್ ಆಗುತ್ತೆ ಆವಾಗಲೇ ಹಾಕ್ಸ್ತಾಯಿದ್ರು. ಈ ಸತಿ ಲೇಟ್ ಆಗಿದೆ, ಅದಕ್ಕೆ ಇಷ್ಟೊಂದು ಕತ್ಲು ಅನಿಸುತ್ತೆ. ಟೈಮ್ ಎಷ್ಟೇ ಆದರೂ ಕೂಡ ಅದು ಲೈಟ್ ಇದ್ದಿದ್ರೆ ಸ್ವಲ್ಪ ಅಷ್ಟೊಂದು ಕತ್ಲು ಕಾಣಿಸ್ತಿರ್ಲಿಲ್ಲ. ಇವತ್ತು ನೋಡಿ ಯಾವ ಥರ ಕಾಣಿಸ್ತಿದೆ ಅಂತ. ಇನ್ನೇನು ಬಾಗಿಲು ತೆಗ್ದೆ, ಅಂಗಡಿ ಬಾಗಿಲು. ನಾನು ಎದ್ದು ಬಾಗಿಲು ತೆಗಿಯೋಷ್ಟೊತ್ತಿಗೆ ಒಂದು 2-3 ಬಂದು ವಾಪಸ್ ಹೋಗಿದ್ರು ಪಾಪ. ನೋಡ್ಬೋದು, ನನ್ನ ಮಗ ಮತ್ತು ನಮ್ಮ ಮನೆಯವ್ರು ಮಲಗಿದ್ದಾರೆ. ಅವ್ರನ್ನ ಎಬ್ಬರಿಸೋದು ಬೇಡ ಅಂತೇಳ್ಬಿಟ್ಟು ನಾನು ಎದ್ಬಿಡ್ತೀನಿ. ಬೇಗನೆ ಎದ್ದೊಳ್ತೀನಿ. ನಾನು ಡೈಲಿ ಎದ್ದೊಳೋದೆ 5 ಗಂಟೆ ಒಳಗೆ ಎದ್ಬಿಡ್ತೀನಿ. ಎದ್ಬಿಟ್ಟು ಫಸ್ಟು ಅಡುಗೆ ಮನೆಯದು ಎಲ್ಲ ಕಸ ಗುಡಿಸಿ, ಶನಿ ಕಸ ಅಂತಾರೆಲ್ಲ, ಕಸ ಗುಡಿಸ್ಬಿಟ್ಟು ಮತ್ತು ನೈಟೇ ಎಲ್ಲ ಪಾತ್ರೆ ಎಲ್ಲ ತೊಳೆದಿಟ್ಬಿಡ್ತೀನಿ. ನಾನು ಯಾವುದು ಇಡೋಲ್ಲ ಹಂಗೇನು. ನೈಟ್ ಊಟ ಮಾಡಿ ಟೈಮ್ ಎಷ್ಟೊತ್ತಾಗಲ್ಲ, ಅಂಗಡಿ ಬಾಗ್ಲು ಹಾಕೋದು ಸ್ವಲ್ಪ ಲೇಟ್ ಆಗುತ್ತಲ್ಲ, 9:30-10 ಗಂಟೆವರೆಗೂ ನಾನು ತೆಗ್ದಿರ್ತೀನಿ. ಅಷ್ಟರೊಳಗೆ ಬರಲ್ಲ ಜಾಸ್ತಿ ಜನ, ಇರಲಿ ಅಂತೇಳ್ಬಿಟ್ಟು ತೆಗಿತೀನಿ ಹೆಂಗಾದರೂ ಆಗಲಿ ಅಂತೇಳಿ. ಅಷ್ಟರೊಳಗೆ ನಾನು ನನ್ನ ಮಗನ ಮಲಗಿಸ್ಬಿಟ್ಟು ಪಾತ್ರೆ ಎಲ್ಲ ತೊಳೆದು ಮತ್ತು ಗ್ಯಾಸ್ ಕಟ್ಟೆಲ್ಲ ಕ್ಲೀನ್ ಮಾಡಿ ಇಟ್ಟಿರ್ತೀನಿ. ನಾನು ಯಾವುದೇ ಒಂದು ಪಾತ್ರೆ ಆಗಲಿ ಮತ್ತು ಒಂದು ತಟ್ಟೆ ಆಗಲಿ ಏನು ನಾನು ಹಾಗೆ ಬಿಡೋಲ್ಲ. ಎಲ್ಲ ಕ್ಲೀನ್ ಮಾಡಿ ನೀಟಾಗಿ ಜೋಡಿಸ್ಬಿಟ್ಟು ಮತ್ತೊಂದು ಸತಿ ಕಸ ಎಲ್ಲ ಗುಡಿಸಿ ತುಂಬ ಹಾಕಲ್ಲ, ಹಂಗೆ ಅಲ್ಲಿ ಮೂಲಲ್ಲಿ ಇರುತ್ತೆ, ಇಟ್ಬಿಟ್ಟು ಕ್ಲೀನ್ ಮಾಡಿ ಮಲಗ್ತೀನಿ. ಮತ್ತು ಬೆಳಗ್ಗೆ ಎದ್ಬಿಟ್ಟು ಮತ್ತು ಇನ್ನೊಂದು ಸತಿ ಕಸ ಗುಡಿಸಿ, ಇನ್ನೊಂದು ಸತಿ ಗ್ಯಾಸ್ ಎಲ್ಲ ಒರೆಸ್ಕೊಂಡು, ಸುಮ್ಮನೆ ಯಾವ್ದು ಬಟ್ಟೆ ತಗೊಂಡು ಗ್ಯಾಸ್ ಎಲ್ಲ ಒರೆಸ್ಬಿಟ್ಟು ಕಸ ಎಲ್ಲ ಗುಡಿಸಿ ಮತ್ತು ಬಾಗಿಲು ತೊಳಿತೀನಿ. ಅಡುಗೆ ಮನೆಯದು ಬಾಗಿಲು ತೊಳೆದ್ಬಿಟ್ರೆ, ತೊಳೆದು ಬೊಟ್ಟಿಟ್ಟು ಹೂವು ಇಟ್ಟರೆ ಮುಗೀತು ಒಳಗಿಂದು. ಮತ್ತು ಅಂಗಡಿ ಮುಂದೆ ಬರ್ತೀನಿ. ಅಂಗಡಿ ಮುಂದೆ ಬಂದುಬಿಟ್ಟು ಎಲ್ಲ ಕಸ ಗುಡಿಸ್ಬಿಟ್ಟು ನೀರು ಹಾಕಿ, ಅಲ್ಲಿ ಬಾಗಿಲಿದೆಯಲ್ವ ಅದು ತೊಳೆದ್ಬಿಟ್ಟು ಬೊಟ್ಟಿಟ್ರೆ ಅಲ್ಲಿ ಒಂದು ಕೆಲಸ ಮುಗಿಯುತ್ತೆ. ನೆಕ್ಸ್ಟ್ ನನ್ನ ಕೆಲಸ ಸ್ಟಾರ್ಟ್ ಆಗುತ್ತೆ. ನನ್ನ ಮಗ ಇದ್ದರೆ ಸ್ವಲ್ಪ ಆಚೆ ಈಚೆ ಆಗುತ್ತೆ ಕೆಲಸ. ಅವ್ನು ಚೆನ್ನಾಗಿ ಮಲಗಿದರೆ ಬೇಗನೆ ಮುಗಿಸ್ಕೊಂಬಿಡ್ತೀನಿ. ಎಲ್ಲ ಮಕ್ಳ ಮೇಲೆ ಡಿಪೆಂಡ್ ಅಲ್ವಾ, ಅವ್ರು ಯಾವ್ಯಾವ ಟೈಮಲ್ಲಿ ಹೆಂಗೆ ಅಂತಂದು ಹೇಳೋಕ್ಕಾಗಲ್ಲ. ಒಂದೊಂದು ದಿನ ಚೆನ್ನಾಗಿ ಮಲಗ್ತಾನೆ, ಒಂದೊಂದು ದಿನ ಬೇಗ ಎದ್ದೇಳ್ತಾನೆ. ಪಾಪ ಅವ್ರಿಗೆ ಹೆಂಗೆ ಅನಿಸುತ್ತೆ ಹಂಗೆ. ಅವ್ನು ನೈಟ್ ಹೊಟ್ಟೆ ತುಂಬ ಊಟ ಮಾಡಿ ಮಲಗಿಬಿಟ್ರೆ ಚೆನ್ನಾಗಿ ಮಲಗ್ತಾನೆ. ಒಂದು ಸ್ವಲ್ಪ ಊಟ ಕಡಿಮೆ ಮಾಡಿದರೆ ಬೇಗ ಎದ್ಬಿಡ್ತಾನೆ. ಹಂಗೆ ನನ್ನ ಮಗ, ಗೊತ್ತಿರುತ್ತಲ್ಲ ಆಗ್ಲೇ. ಇನ್ನೇನು ನೋಡಿ ಆಗಲೇ ಎಲ್ಲ ನೀರೆಲ್ಲ ಹಾಕ್ಬಿಟ್ಟೆ, ಹಾಕಿ ಹೋಗೆಲ್ಲ ಒರೆಸ್ತಾಯಿದ್ದೀನಿ. ಒರೆಸ್ಬಿಟ್ಟು ಬೊಟ್ಟು ಇಟ್ಟರೆ ಮುಗಿಯುತ್ತೆ ಕೆಲಸ. ಇದೊಂದು ಮುಗಿಸ್ಕೊಂಬಿಟ್ರೆ ನೆಕ್ಸ್ಟ್ ಏನಿರಲ್ಲ. ಮತ್ತೆ ಬರ್ತಾ ಇರ್ತಾರೆ, ಬೇಗ ಬರ್ತಾರೆ ಕಸ್ಟಮರ್. ಯಾಕೆಂದರೆ ಹಾಲು ಮತ್ತು ಬಿಸ್ಕೆಟು, ಸಕ್ಕರೆ ಅದೆಲ್ಲ ಬೇಕಾಗಿರ್ತದಲ್ಲ. ಬೆಳಗ್ಗೆ ಟೈಮ್ ಟೀಗೆಲ್ಲ ಏನೇನು ಬೇಕೋ ಅವರು ಕೆಲವ್ರು ತೊಗೊಂಡೋಗ್ತಾರೆ ನೈಟೇ, ಕೆಲವರು ಬೆಳಗ್ಗೆನೇ ಬಂದು ತೊಗೊಂಡೋಗ್ತಿರ್ತಾರೆ. ಹಾಗಾಗಿ ಬೇಗ ಎದ್ದೊಳ್ಬೇಕು. ಈ ಹಳ್ಳಿಯಲ್ಲಿ ಏನಂದರೆ ಬೇಗನೆ ಎದ್ಬಿಡ್ತಾರೆ. ಇನ್ನೊಂದು ಏನು ಪ್ರಾಬ್ಲಮ್ ಅಂದರೆ, ನಮ್ಮ ಊರಲ್ಲಿ ಕುಡಿಯೋ ನೀರು ಬಂದುಬಿಟ್ಟು 4 ಗಂಟೆ 4:15ಗೆ ಬಿಟ್ಬಿಡ್ತಾರೆ. ಡೈಲಿ ಅಷ್ಟೇ, 5 ಗಂಟೆ ಒಳಗೇ ಬಿಟ್ಬಿಡ್ತಾರೆ ನೀರು. 5 ಗಂಟೆ ಒಳಗೆ ಬಿಟ್ರೆ ಬೆಸ್ಟು. 4 ಗಂಟೆ 4:15ಗೆ ಬಿಡ್ತಾರೆ ನೀರು, ಮಾತ್ರ ಕುಡಿಯೋ ನೀರು. ಅದಕ್ಕಾಗಿ ಬೇಗ ಎದ್ದೇಳ್ತಾರೆ ಜನ. ಕುಡಿಯೋ ನೀರಿಗೋಸ್ಕರನೇ ಬೇಗ ಎದ್ಬಿಡ್ತಾರೆ. ಇನ್ನು ನಾವು ಎದ್ದೇಳೋಷ್ಟಕ್ಕೆ ಎಲ್ಲರೂ ಎದ್ದಿರ್ತಾರೆ. ಹಂಗಾಗಿ ಅವ್ರಿಗೆ ಅಷ್ಟೊತ್ತಲ್ಲಿ ಹಳ್ಳಿಯಲ್ಲಿ ಗೊತ್ತಲ್ವ, ಬರೀ ಟೀ ಕುಡಿಯೋದೇ ಒಂದು ಹಬ್ಬ ಆಗಿರುತ್ತೆ. ಕೂಲಿಗೆ ಹೋಗ್ತಿರ್ತಾರೆ, ಕೆಲ್ಸಕ್ಕೆ ಹೋಗ್ತಿರ್ತಾರೆ, ಮತ್ತು ಕುರಿ ಮೇಕೆ ಮತ್ತು ಹಸುಗಳೆಲ್ಲ ಇರ್ತಾವಲ್ಲ. ಫಸ್ಟ್ ಅವ್ರು ಟೀ ಕುಡಿದ್ಬಿಟ್ಟೆ ಮುಂದೆ ಅವ್ರ ಕೆಲಸ ಸ್ಟಾರ್ಟ್ ಮಾಡೋದು. ಹಾಗಾಗಿ ಬರ್ತಿರ್ತಾರಲ್ಲ, ಅವ್ರಿಗೋಸ್ಕರನೇ ನಾನು ಬೇಗ ಎದ್ದೇಳಬೇಕು. ನಾನು ಅಂಗಡಿ ಇಟ್ಟಾಗಿಂದ ಬೇಗನೆ ಎದ್ದೇಳ್ತೀನಿ. ಇನ್ನೇನು ಕೆಲಸ ಎಲ್ಲ ಮುಗಿಸ್ದೆ. ಆಮೇಲೆ ಇವರಿಬ್ಬರು ಎದ್ಮೇಲೆ ಸ್ವಲ್ಪ ಟೀ ಮಾಡಿದೆ. ಟೀ ಮಾಡಿ ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಕೂತ್ಕೊಂಡು ಮಾತಾಡಿಕೊಂಡು ಟೀ ಕುಡಿತಾ ಇದ್ದೆ. ಮತ್ತು ತಿಂಡಿ ಏನು ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೆ. ನಾನು ಸ್ವಲ್ಪ 4-5 ಆಲೂಗೆಡ್ಡೆ ಇದ್ದು ಮೊನ್ನೆ ತೊಗೊಂಡಿರೋವು. ಹಿಟ್ಟು ಬಂದುಬಿಟ್ಟು ಒಂದು ಸ್ವಲ್ಪ ಗೋಧಿ ಹಿಟ್ಟು ಮತ್ತು ಮೈದಾ ಹಿಟ್ಟು ಸ್ವಲ್ಪ ಇತ್ತು, ಜಾಸ್ತಿ ಇಲ್ಲ. ಒಂದು ಹಿಟ್ಟು ಜಾಸ್ತಿ ಇದ್ದಿದ್ರೂ ಹೆಂಗೋ ಏನಾದರೂ ಮಾಡ್ಬೋದಾಗಿತ್ತು. 2 ಹಿಟ್ಟು ಇಷ್ಟು ಸ್ವಲ್ಪ ಇತ್ತಾ, ಬಿಡು ಏನು ಮಾಡೋದು ಅಂತೇಳ್ಬಿಟ್ಟು 2 ಹಿಟ್ಟನ್ನು ಮಿಕ್ಸ್ ಮಾಡಿ ಒಂದು ಟೈಮು ಆಗುತ್ತಂತೆ ಪೂರಿ ಮಾಡೋಣ ಅಂಥೇಳಿ ಇದಾಯಿತು. ಮತ್ತು ಹಿಟ್ಟು ಕಲಸಿಟ್ಟಿದ್ದೆ ಮುಂಚೆನೇ. ಹಿಟ್ಟೆಲ್ಲ ಕಲಸಿಟ್ಬಿಟ್ಟು ಚೆನ್ನಾಗಿ ನೆನ್ಕೊಳ್ಳಿ ಅಂತೇಳ್ಬಿಟ್ಟು ಹಿಟ್ಟು ಕಲಸಿಟ್ಟು, ಇವಾಗ ಆಲೂಗೆಡ್ಡೆ ಇದ್ವಲ್ಲ ಅವು ಕಟ್ ಮಾಡಿಬಿಟ್ಟು ಬೇಗ ಬೇಯುತ್ತೆ. ಈ ಥರ ಕಟ್ ಮಾಡಿ ಹಾಕಿದ್ರೆ, ಮತ್ತು ಉಂಡೆ ಹಾಕಿ ಬೇಯಿಸಿದ್ರೆ ಬೇಗ ಬೇಯಲ್ಲ. ಸುಮ್ಮನೆ ಗ್ಯಾಸ್ ಅದೆಲ್ಲ ವೇಸ್ಟ್ ಅಂತೇಳಿ ಕುಕ್ಕರ್ಗೆ ಹಾಕೋಣ ಅಂದ್ಕೊಂಡೆ. ಕುಕ್ಕರ್ಗೆ ಹಾಕ್ಬಿಟ್ರಂತೂ ಸುಮ್ಮನೆ ಅದು ಸಿಪ್ಪೆ ಎಲ್ಲ ಬಿಟ್ಕೊಂಡು ಒಂಥರ ಕೈಗೆ ಸಿಗೋಲ್ಲ, ಹಂಗಾಗ್ಬಿಡುತ್ತೆ. ಬೇಡ ಅಂತೇಳ್ಬಿಟ್ಟು ಪಾತ್ರೆಯಲ್ಲೇ ಬೇಯಿಸ್ತೀನಿ ನಾನು. ಅದು ವಿಸಲ್ಗೆ ಹಾಕೋಕ್ಕೆ ಹೋಗಲ್ಲ. ಅದೇನು ಬೇಗ ಬೇಯುತ್ತಲ್ಲ ಆಲೂಗೆಡ್ಡೆ ಅಂತೇಳ್ಬಿಟ್ಟು 2 ಹೋಳು ಮಾಡಿಬಿಟ್ಟು ಬೇಯಿಸೋಕೆ ಇಟ್ಟಿದ್ದೀನಿ ಒಂದು ಕಡೆ. ಇವಾಗ ಈರುಳ್ಳಿ ಅವೆಲ್ಲ ಹಚ್ಕೊತಾ ಇದ್ದೀನಿ.
ಕೆಲವು ಅಭ್ಯಾಸಗಳನ್ನ ನಾವು ಯಾವ ಥರ ರೂಢಿ ಮಾಡ್ಕೊಳ್ತೀವೋ ಆ ಥರ ಆಗುತ್ತೆ. ಎಲ್ಲರೂ ಅಷ್ಟೇ ಮದುವೆಗಿನ ಮುಂಚೆ ನಮ್ಮ ಲೈಫ್ ಸ್ಟೈಲೇ ಚೇಂಜ್ ಇರುತ್ತೆ. ಅದ್ರ ಬಗ್ಗೆ ಹೇಳೋಕ್ಕೆ ಆಗಲ್ಲ. ಅಷ್ಟು ನಮ್ಗೆ ಇಷ್ಟ ಬರೋ ಥರ ಯಾವಾಗಾದರೂ ಮಲಗ್ಬೋದು, ಯಾವಾಗಾದರೂ ಎದ್ದೇಳ್ಬೋದು. ನಮ್ಮ ಟೈಮ್ ಸೆನ್ಸ್ ಅನ್ನೋದೇ ಇರಲ್ಲ. ಬಟ್ ಮದುವೆ ಆದಮೇಲೆ ಒಂದು ಫ್ಯಾಮಿಲಿ ಅನ್ನೋದು ನಾವು ಹೊಂದ್ಕೊಂಡ್ಮೇಲೆ ನಮ್ಗೊಂದು ಜವಾಬ್ದಾರಿ ಅಂತ ಬಂದಮೇಲೆ ಅವೇನು ನಮಗೆ ಇದನ್ಸಲ್ಲ. ನಮ್ಮ ಕೆಲಸ ಏನು, ನಮ್ದು ಏನು ಅಂತ ನಾವು ನೋಡ್ಕೊಂಡು ಹೋಗಲೇಬೇಕಾಗುತ್ತೆ. ನಮಗೋಸ್ಕರ ಅಲ್ಲ ಅಂದ್ರೂ ನಮ್ಮ ಮಕ್ಳಿಗೋಸ್ಕರ, ನಮ್ಮ ಗಂಡನಿಗೋಸ್ಕರ, ಅತ್ತೆ ಮಾವನಿಗೋಸ್ಕರ, ಮನೇಲಿ ಅಪ್ಪ ಅಮ್ಮನಿಗೋಸ್ಕರ ಯಾರೇ ಇರಲಿ ದೊಡ್ಡವರು, ಅವ್ರಿಗೋಸ್ಕರನಾದರೂ ನಾವು ಚೇಂಜ್ ಆಗಲೇಬೇಕು. ಅದೇ ಒಂದು ಇದು ನಮ್ಮ ಲೈಫ್ ಸ್ಟೈಲ್ ಆಗಿರುತ್ತೆ ಅಷ್ಟೇ. ಮದುವೆಗಿನ ಮುಂಚೆ ಎಲ್ಲ ನಾವು ಅಂದ್ಕೊಳ್ಳೋ ರೀತಿ ಇರುತ್ತೆ. ಬಟ್ ಮದುವೆ ಆದಮೇಲೆ ಅದ್ರ ಜವಾಬ್ದಾರಿನೇ ಬೇರೆ. ಎಂಥವರೇ ಆಗಿರಲಿ, ಈಗ ನಾನೇ ಆಗಿರಲಿ, ನೀವೇ ಆಗಿರಲಿ, ಅದಕ್ಕೆ ಹೊಂದ್ಕೊಂಡು ಹೋಗಲೇಬೇಕು. ಅಲ್ಲಿ ಏನಾದರೂ ಒಂದು ಸ್ವಲ್ಪ ಎಡವಿದ್ರೆ ನಮ್ಮ ಜೀವನನೇ ಒಂಥರ ಇದಾಗ್ಬಿಡುತ್ತೆ. ಹಾಗಾಗಿ ಯಾವುದೇ ಒಂದು ಕಷ್ಟ ಬರಲಿ, ಸುಖ ಬರಲಿ, ಏನೇ ಬರಲಿ ಎಲ್ಲ ನಿಭಾಯಿಸ್ಕೊಂಡು ಹೋಗಲೇಬೇಕಾಗುತ್ತೆ. ನಾವು ಎಷ್ಟು ಖುಷಿಯಾಗಿರ್ತೀವೋ ಒಂದೊಂದು ಟೈಮ್ ಆ ಖುಷಿನೇ ನಮ್ಮ ಲೈಫಲ್ಲಿ ಬರಲ್ಲ, ಇರೋದು ಇಲ್ಲ. ಒಬ್ಬೊಬ್ರ ಜೀವನನೇ ಒಂದೊಂದು ಥರ ಆಗಿಬಿಡುತ್ತೆ. ಅದು ಹೇಳ್ಕೊಳಕ್ಕೆ ಆಗಲ್ಲ, ಅಷ್ಟು ಕಷ್ಟ ಆಗಿಬಿಡುತ್ತೆ ಜೀವನ ಅನ್ನೋದು. ಕೆಲವ್ರು ಎಷ್ಟು ಖುಷಿಯಾಗಿರ್ತಾರೆ, ಕೆಲವ್ರಿಗೆ ಏನು ಇಲ್ಲಾಂದ್ರೂ ಸಂತೋಷವಾಗಿರ್ತಾರೆ, ಕೆಲವ್ರಿಗೆಲ್ಲ ಇದ್ರೂ ಅವ್ರಿಗೆ ಖುಷಿ ಅನ್ನೋದು ಇರಲ್ಲ. ಏನೋ ಒಂಥರ ವಿಚಿತ್ರ ಲೈಫ್ ಅನಿಸ್ಬಿಡುತ್ತೆ. ಈ ಜೀವನನೇ ಬೇಡ ಅಂತ ಅನಿಸ್ಬಿಡುತ್ತೆ ಎಷ್ಟೋ ಸರಿ. ಆ ಥರ ಜೀವನಗಳು, ಕೆಲವ್ರ ಜೀವನಗಳು, ನಮ್ಮ ಜೀವನಗಳು. ಆದರೆ ಏನು ಮಾಡೋಕ್ಕಾಗಲ್ಲ. ನಾವು ಭೂಮಿ ಮೇಲೆ ಹುಟ್ಟಿದ್ದೀವಿ ಅಂತಂದರೆ ಏನಾದರೂ ನಾವು ಇರೋವರೆಗಾದರೂ ನಾವು ಒಂದು ಒಳ್ಳೆಯ ಜೀವನ ಮಾಡಿ ಹೋಗಬೇಕು ಅನ್ನೋದೇ ಒಂದು ಇದಾಗಿರುತ್ತೆ. ಹಂಗಾಗಿ ಹೆಣ್ಮಕ್ಳು ಯಾವಾಗೇ ಆಗಲಿ, ಯಾರೇ ಆಗಲಿ, ನಂತರ ಇರೋರು ಆಗಲಿ, ಅವ್ರ ಜವಾಬ್ದಾರಿ ಏನು ಇರುತ್ತೋ ಆ ಜವಾಬ್ದಾರಿ ನಿಭಾಯಿಸ್ಕೊಂಡು ಒಬ್ಬರು ಬಾಯಿಗೆ ತುತ್ತಾಗ್ದಿದ್ದಂಗೆ ಪರವಾಗಿಲ್ಲ ಅಂತ ಅನ್ಸ್ಕೊಂಡು, ಒಳ್ಳೆಯವ್ರು ಅನ್ಸ್ಕೊಂಡು ಈ ಜೀವನ ಮಾಡೋದೇ ಒಂದು ಒಳ್ಳೆಯ ಇದು. ನಮ್ಮ ಹತ್ರ ಇರೋದೇ ಆಗಲಿ ಅಡ್ಜಸ್ಟ್ ಮಾಡ್ಕೊಂಡು ನಾವು ಹೋದರೆ ನಮ್ಮ ಜೀವನ ಚೆನ್ನಾಗಿರುತ್ತೆ. ಮತ್ತು ನಮ್ಮ ಲೈಫಲ್ಲಿ ಅದಿಲ್ಲ, ಇದಿಲ್ಲ, ನಾವು ಅವ್ರ ಥರ ಇಲ್ಲವಲ್ಲ, ನಾವು ಇವ್ರ ಥರ ಇಲ್ವಲ್ಲ ಅಂತ ಕೊರಗೋದು ಬೇಡ. ಇರೋ ಜೀವನನೇ ಸಾಕು ನಮಗೆ. ದೇವರು ಬಡತನ ಕೊಟ್ಟಿರ್ತಾರೆ, ಆದರೂ ನಮಗೆ ಬಡತನ ಕೊಟ್ಟಿದ್ರು ಒಂದು 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 ಕೆಲಸ ಅನ್ನೋದು ಕೊಟ್ಟಿರ್ತಾರೆ ಯಾರಿಗಾದ್ರೂ ಆಗಲಿ. ಆ ಕೆಲಸನ ನಾವು ಯಾವ ಥರ ಮಾಡಬೇಕು, ಯಾವ ಥರ ನಿಭಾಯಿಸ್ಕೊಂಡು ಹೋಗ್ಬೇಕು ಅಂತಂದೆಲ್ಲ ನಮ್ಮ ಕೈಯಲ್ಲಿರುತ್ತೆ. ಹಾಗಾಗಿ ನಾವು ಯಾವ ಥರ ಇರಬೇಕು ಆ ಥರ ಇರಬೇಕು. ಎಲ್ಲರಿಗೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು. ಎಲ್ಲ ಸಿಚುವೇಶನ್ಗಳಿಗೂ ನಾವು ಆದರೂ ಎಂಥ ಕಷ್ಟ ಸ್ಥಿತಿ ಬಂದರೂ ಕೂಡ ಅದನ್ನು ಎದುರಿಸೋ ಶಕ್ತಿ ನಮ್ಮಲ್ಲಿ ಇರುತ್ತೆ. ನಾವು ಬೇರೆ ಕಡೆ ಗಮನ ಕೊಡದೆ, ಬೇರೆಯವ್ರ ಬಗ್ಗೆ ಯೋಚನೆ ಮಾಡದೆ, ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ದೆ, ನಮ್ಮ ಜೀವನ ಆಯಿತು, ನಾವಾಯಿತು, ನಮ್ಮ ಸಂಸಾರ ಆಯಿತು, ಮಕ್ಕಳು, ಗಂಡ, ಮನೆ, ಫ್ಯಾಮಿಲಿ ಅಂದ್ಕೊಂಡು ನಾವು ನಿಭಾಯಿಸ್ಕೊಂಡೋದ್ರೆ ನಮ್ಗೆ ಏನು ಕಷ್ಟ ಅನಿಸಲ್ಲ. ಎಷ್ಟೋ ಕಷ್ಟಗಳನ್ನ ನಾನು ಎದುರಿಸಿದ್ದೀನಿ. ಮುಂಚೆನೂ ಅಷ್ಟೇ, ಮದುವೆಗಿನ ಮುಂಚೆನೂ ನಾನು ಕಷ್ಟಗಳು ಅನುಭವಿಸಿದ್ದೀನಿ. ಈಗ ನನಗೆ ಕಷ್ಟ ಅನ್ನಿಸ್ತಿದೆ. ಆದ್ರೂ ಅದೆಲ್ಲ ಬದಿಗಿಟ್ಬಿಟ್ಟು ಇವತ್ತಿನ ದಿನ ಏನಿದೆ, ಇವತ್ತೇನು ಮಾಡಬೇಕು, ಮತ್ತು ನೆಕ್ಸ್ಟ್ ನಾಳೆದು ಯೋಚನೆ ಮಾಡ್ತೀನಿ. ಯೋಚನೆ ಮಾಡೋದಿಲ್ಲ ಅಂತಲ್ಲ, ನಾಳೆದ್ರ ಬಗ್ಗೆಯೂ ಯೋಚನೆ ಮಾಡಿ ಅದಕ್ಕೆ ಸೊಲ್ಯೂಷನ್ ಅನ್ನೋದು ಮುಂಚೆನೇ ಹುಡುಕೊಂಡು ಇಟ್ಕೊಂಡ್ರೆ ನಮ್ಮ ಜೀವನ ಸ್ವಲ್ಪ ಫ್ರೀ ಅನಿಸುತ್ತೆ. ನಮಗೂ ಅಷ್ಟೊಂದು ಟೆನ್ಷನ್ ಇರಲ್ಲ ಅಂತ ನಾನು ಹೇಳ್ತೀನಿ ಅಷ್ಟೇ. ಯಾಕೆಂದರೆ ನಮ್ಮಂಥವ್ರ ಜೀವನ ತುಂಬ ಕಷ್ಟ. ಈಗ ಹೇಳೋಕ್ಕಾಗಲ್ಲ. ಒಬ್ಬರು ಸಪೋರ್ಟ್ ಇದ್ದರೆ ಹೆಂಗೋ ಆಗುತ್ತೆ, ಯಾರು ಸಪೋರ್ಟು ಇಲ್ಲದೇ ಬೆಳೆಯೋದು ತುಂಬ ಕಷ್ಟ. ಆದ್ರೂ ಕಷ್ಟದ ಮೇಲೆ ಕಷ್ಟ ಬಂದರೆ ಅದು ನಿಭಾಯಿಸೋದು ಇನ್ನೂ ಕಷ್ಟ ಆಗುತ್ತೆ. ಈ ಕೊಡಲಿ ದೇವ್ರು ಎಷ್ಟು ಕಷ್ಟ ಕೊಡ್ತಾರೆ ಅಂತ ನಾವು ದೇವ್ರ ಮೇಲೇ ಭಾರ ಹಾಕ್ಬಿಡ್ಬೇಕಷ್ಟೆ. ನಮ್ಮ ದೇವ್ರ ಮೇಲೆ ಭಾರ ಹಾಕಿ ನಮ್ಮ ಮನಸ್ಸನ್ನ ನಾವು ಗಟ್ಟಿ ಮಾಡಿಕೊಂಡು ಒಂದು ಗಟ್ಟಿ ನಿರ್ಧಾರ ಮಾಡಿಕೊಂಡು ಮುಂದೆ ಜೀವನ ನಡೆಸಿದ್ರೆ ಅದರಷ್ಟು ನೆಮ್ಮದಿಲ್ಲ, ಅದರಷ್ಟು ಸುಖ ಜೀವನ ಇಲ್ಲ ಅಂತ ಹೇಳ್ಬೋದು. ನನ್ನ ಜೀವನದಲ್ಲಿ ನಾನು ತುಂಬ ಅನುಭವಿಸ್ಬಿಟ್ಟಿದ್ದೀನಿ. ಹಾಗಾಗಿ ಹೇಳ್ತಾ ಇದ್ದೀನಿ ಎಲ್ಲ ಹೆಣ್ಮಕ್ಳು ಅಂದರೆ ತುಂಬ ಇದು. ಹಳ್ಳಿಯಲ್ಲಿರೋರ್ಗಂತೂ ಇನ್ನೂ ಕಷ್ಟ. ನಮ್ಮ ಜೀವನ ಹೇಳ್ಬೇಕಂದ್ರೆ ಒಂದು ಪಾಯಿಂಟ್ ಸಿಕ್ಕರೆ ಸಾಕು, ಹಳ್ಳಿಯಲ್ಲಿ ಎಷ್ಟು ಇದು ಮಾಡ್ತಾರೆ ಅಂದರೆ ಅಷ್ಟಿಷ್ಟು ಇದು ಮಾಡಲ್ಲ. ಸುಮ್ಮನೆ ಅಂದರೆ ನಮ್ಮ ಬಗ್ಗೆ ಮಾತಾಡ್ಕೊಂಡವರು ಸಾವಿರ ಮಾತಾಡ್ಕೊತಾರೆ. ಎಷ್ಟಾದರೂ ಮಾತಾಡ್ಕೊಳ್ಳಿ, ಅದು ಮಾಡಿದವ್ರ ಪಾಪ ಆಡ್ದವ್ರ ಬಾಯಲ್ಲಿ ಅಂತಾರಲ್ಲ, ಆ ಥರ ಹೋಗುತ್ತೆ. ಅದ್ರ ಬಗ್ಗೆ ಯಾರೂ ತಲೆ ಕೆಡ್ಸ್ಕೊಬಾರ್ದು. ತಿಂಡಿ ಎಲ್ಲ ಮುಗಿಸ್ಕೊಂಡು ಮತ್ತೆ ಹೊಲಕ್ಕೆ ಬಂದ್ವಿ. ಅಂದರೆ ನಮ್ಮ ಚಿಕ್ಕಪ್ಪ ಅವರೆಲ್ಲ ಹೊಲ್ದಕ್ಕೆ ಹೋಗಿದ್ರು, ಕಡಲೆಕಾಯಿ ತುಂಬಬೇಕು ಅಂತ ಇವತ್ತು. ನಾವು ಟಿಫನ್ ಮಾಡಿಕೊಂಡು ಅವ್ರಿಗೆ ಸ್ವಲ್ಪ ಟೀ ಮಾಡಿಕೊಂಡು ಹೋದ್ವಿ. ಒಂದೆರಡು ಬಿಸ್ಕೆಟ್ ಪ್ಯಾಕ್ ತೊಗೊಂಡು ಟೀ ತೊಗೊಂಡು ಹೋದ್ವಿ. ಹೋದ್ಮೇಲೆ ನಾವು ಹೋಗೋಷ್ಟೊತ್ತಿಗೆಲ್ಲ ಚೀಲೆಲ್ಲ ತುಂಬಿ ಎಲ್ಲ ತಾಟ್ಪಲ್ಲೆಲ್ಲ ಮಡ್ಚಿಕ್ತಾಯಿದ್ರು. ಒಟ್ಟು ನೋಡಿ ಎಷ್ಟು ಕಪ್ಪಗಾಗ್ಬಿಟ್ಟಿದೆ.
ಆವಾಗ ಕಡಲೆಕಾಯಿ ಎಲ್ಲ ಕಿತ್ತಾಗ ಮಳೆ ಬಂದಿತ್ತಲ್ವ, ಹಾಗಾಗಿ ಸ್ವಲ್ಪ ಕಪ್ಪಗಾಗ್ಬಿಡ್ತು. ಮತ್ತು ಡೈಲಿ ಮೋಡ ಆಗ್ತಿತ್ತಲ್ವ, ಮಳೆ ಬರುತ್ತೇನೋ ಅಂತೇಳ್ಬಿಟ್ಟು ತಾಟ್ಪಲೆಲ್ಲ ಹೊಚ್ತಾ ಇದ್ರು ಡೈಲಿ, ಹಾಗೆ ಸ್ವಲ್ಪ ಕಪ್ಪು ಕಾಣಿಸ್ತಾ ಇದೆ. ಸದ್ಯಕ್ಕೆ ಕಡಲೆಕಾಯಿ ಇಷ್ಟೇ ಆಗಿರೋದು. ನೋಡ್ಬೋದು ಬಟಾರ್ ಚೀಲಕ್ಕೆ ತುಂಬಿದ್ದಾರೆ. ಇಲ್ಲಿ ಬಿಕ್ಕೆಕಾಯಿ ಮರ ಹಾಕಿದ್ದಾಳೆ ನಮ್ಮ ತಂಗಿ, ಅದು ಇವಾಗ ಬೆಳೀತಾ ಇದೆ ನೀಟಾಗಿ. ಇವಾಗ ತೆಂಗಿನ ಮರಗಳೆಲ್ಲ ಹಾಕಿದ್ರು ಮುಂಚೆ, ಅವು ಇನ್ನೂ ಬೆಳಿಬೇಕು. ಇಷ್ಟು ದಿನ ಚೆನ್ನಾಗಿ ಮಳೆ ಬಂದಿದ್ರೆ ಇಷ್ಟೊತ್ತಿಗೆ ಚೆನ್ನಾಗಿ ಎತ್ತರ ಆಗವು. ಮಳೆ ಬೇರೆ ಬಂದಿರಲಿಲ್ಲಲ್ವ, ಹಾಗಾಗಿ ಅವು ಇನ್ನೂ ಚಿಕ್ಕದಾಗೇ ಇದ್ದಾವೆ. ಎಷ್ಟು ಇದ್ದಾವೆ ಅಷ್ಟೇ ಇದ್ದಾವೆ, ಅವು ಇನ್ನೂ ಬೆಳೆದಿರಲಿಲ್ಲ. ನೋಡ್ಬೋದು ಇದೆಲ್ಲ ಕಣ. ಮತ್ತು ಅಲ್ಲಿಂದ ಮನೆಗೆ ಬಂದ್ವಿ ವಾಪಸ್ ನಾವು. ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋನ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ, ಒಂದು ಸ್ವಲ್ಪನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರಾದರೂ ನಾನು ಹೊಸ್ದಾಗಿ ನನ್ನ ಚಾನಲ್ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಂಗೆ ನೋಡಬೇಡಿ. ಮತ್ತು ವೀಡಿಯೋನ ಫುಲ್ಲು ಲೆಂತಾಗಿ ನೋಡಿ, ಸುಮ್ಮನೆ ಸ್ವಲ್ಪ ಸ್ವಲ್ಪ ನೋಡಬೇಡಿ. ಸ್ವಲ್ಪ ನೋಡಿದ್ರೆ ಏನೋ ಅದರಲ್ಲಿ ಅರ್ಥ ಆಗಲ್ಲ. ಒಂದು ಸ್ವಲ್ಪ ನಮಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನೀವು ನನಗೆ ಸಪೋರ್ಟ್ ಮಾಡಿದ್ರೆ ನಾನು ಮುಂದೆ ಇನ್ನೂ ಒಳ್ಳೊಳ್ಳೆ ವೀಡಿಯೋ ಮಾಡ್ಬೋದು. ಯಾರು ಸಪೋರ್ಟ್ ಮಾಡಲಿಲ್ಲ ಅಂದರೆ ಇಲ್ಲಿಗೆ ಸ್ಟಾಪ್ ಮಾಡಿಬಿಡೋಣ ಅಂತ ಅನಿಸ್ಬಿಡುತ್ತೆ ನನಗೆ. ಆ ಥರ ಅನಿಸ್ತಿದೆ. ದಯವಿಟ್ಟು ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಈ ವಿಡಿಯೋ ಬಂದುಬಿಟ್ಟು ಬೆಳಗ್ಗೆ ನಾನು 5 ಗಂಟೆ 4:45 ಹಿಡಿದ್ಬಿಟ್ಟು ಇದು 10:30 11 ಗಂಟೆ ಅಷ್ಟರೊಳಗೆ ಇದಾಗಿರುತ್ತೆ ಅಷ್ಟೇ ವೀಡಿಯೋ. ಫುಲ್ ಡೇ ವೀಡಿಯೋ ಇಲ್ಲ. ನಾನು ನೆಕ್ಸ್ಟ್ ಡೇ ಫುಲ್ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅಂದರೆ ಫುಲ್ ಡೇ ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಅದನ್ನು ಮಾಡ್ತೀನಿ. ಇಷ್ಟೇ ಬೆಳಗ್ಗೆ ಕೆಲಸ ಇಷ್ಟಿರುತ್ತೆ. ನೆಕ್ಸ್ಟ್ ಆಮೇಲೆ ಮತ್ತು ಅಂಗಡಿ ಮಗು ಅದು ನೋಡ್ಕೊಳ್ಳೋಷ್ಟೊತ್ತಿಗೆ ಟೈಮ್ ಆಗುತ್ತೆ. ಮತ್ತು ಐಟಮ್ ಬೇಕಂದರೆ ಐಟಮ್ ತರೋದು ಮಸ್ತ್ ಕೆಲಸ ಇರುತ್ತೆ ಮನೇಲಿ. ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಇರೋಲ್ಲ. ಆದ್ರೂ ನನಗೆ ಎಷ್ಟಾಗುತ್ತೋ ಅಷ್ಟು ಕೆಲಸ ಮಾಡ್ಕೊಂಡು ನಾನು ಆರಾಮಾಗಿರ್ತೀನಿ. ನಾನು ಮತ್ತೆ ಆಗೋದಿಲ್ಲ ನನ್ನ ಕೈಲಿ ಇವತ್ತು ಇಷ್ಟೇ ಅಂತ ನಾನು ಸೋಮೇರಿತನ ಪಡಲ್ಲ. ಆ್ಯಕ್ಟಿವಾಗಿ ಕೆಲಸ ಮಾಡ್ಕೊತೀನಿ. ಏನು ಕೆಲಸ ಇದ್ರೂ ಮಾಡಿ ಮುಗಿಸ್ಬಿಡ್ತೀನಿ. ನಾನು ಪೆಂಡಿಂಗ್ ಅಂತೂ ಇಟ್ಕೊಳ್ಳಲ್ಲ. ಆದಷ್ಟು ಎಲ್ಲ ಕೆಲಸ ಮುಗಿಸ್ಕೊಂಡು ಆವತ್ತಿನ ದಿನ ಕೆಲಸ ಎಲ್ಲ ಮುಗಿಸಿ ಆರಾಮಾಗಿರೋಕ್ಕೆ ಟ್ರೈ ಮಾಡ್ತೀನಿ, ಬೇಗ ಮಾಡಿಕೊಂಡು. ಅಷ್ಟೇ. ಅಂದರೆ ಬೆಳಗಿನ ದಿನಚರಿ ಇಷ್ಟಿರುತ್ತೆ. ಇಷ್ಟೇ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಮಾತ್ರ ನಾನು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸಪೋರ್ಟ್ ಮಾಡಿ ಮತ್ತು ವೀಡಿಯೋ ಫುಲ್ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ.